ನಮಸ್ಕಾರ, ನಾನು ಶುಭಾ. ನುಗ್ಗೆ ಸೊಪ್ಪು ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ? ಬರೀ ಒಂದು ಬಾಚಣಿಗೆ ಇದ್ದರೆ ಸಾಕು, ಕೆಜಿಗಟ್ಟಲೆ ನುಗ್ಗೆ ಸೊಪ್ಪನ್ನು ನೀವು ನಿಮಿಷದಲ್ಲಿ ಬಿಡಿಸ್ಕೋಬೋದು. ಒಂದು ಬಟ್ಲು ತಗೊಳ್ಳಿ. ಇದಕ್ಕೆ ವಿಕ್ಸ್ ಅಂತೂ ಮಕ್ಕಳಿಗೆಲ್ಲ ಯೂಸ್ ಮಾಡೋಕ್ಕೆ ಬಳಸಿರ್ತೀವಲ್ಲ, ಒಂದು ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ಗ್ಯಾಸ್ ಮೇಲೆ ಈ ಪಾತ್ರೆನ ಇಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟರೆ ಕರಗಿಬಿಡುತ್ತೆ ವಿಕ್ಸು. ಇದರೊಳಗಡೆ 6 ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಬಿಸಿ ಆದಮೇಲೆ ಈ ನೀರನ್ನು ನೀವು ಮಕ್ಕಳಿಗೆ ತುಂಬ ಕೋಲ್ಡ್ ಇದೆ, ಕಫ ಇದೆ, ಅವ್ರಿಗೆ ಸ್ಟೀಮ್ ಕೊಡೋಕ್ಕೆ ಈ ನೀರು ಬಳಸಿ. ಬೇಗ ಚಿಕ್ಕವರೆಲ್ಲ ದೊಡ್ಡವರು ಅಷ್ಟೇ ಸ್ಟೀಮ್ ತಗೋಬೋದು. ಬೇಗ ತಲೆನೋವು ಕಮ್ಮಿ ಆಗಿಬಿಡುತ್ತೆ, ನೆಗಡಿನೂ ಅಷ್ಟೇ. ಮತ್ತು ಇದೇ ನೀರು ಇವಾಗ ತುಂಬ ಚಳಿ ಇದೆ, ಮಕ್ಕಳು ಒಂದೊಂದು ಟೈಮ್ ಮೊಣಕಾಲೆಲ್ಲ ನೋವು ಅಂತ ಇರ್ತಾರೆ. ಮಕ್ಕಳೇ ಎಲ್ಲ ದೊಡ್ಡವರು ಅಷ್ಟೇ, ಮೊಣಕಾಲು ಇಮ್ಮಡಿ ಎಲ್ಲ ತುಂಬ ನೋವು ಅಂತಾರಲ್ಲ, ಆ ಟೈಮಲ್ಲಿ ಈ ಥರ ನ್ಯಾಪ್ಕಿನ್ನು ಸ್ವಲ್ಪ ಬಿಸಿನೇ ಇರಬೇಕು ನೀರು. ನ್ಯಾಪ್ಕಿನ್ ಹತ್ಬಿಟ್ಟು ಸ್ವಲ್ಪ ಬಿಸಿ ಇದ್ದ ಹಾಗೆ ಈ ಥರ ಇಡೋದ್ರಿಂದ ನೋವು ಕಮ್ಮಿ ಆಗುತ್ತೆ. ಸೆಕೆಂಡ್ ಟಿಪ್ಸು, ತೊಗರಿಬೇಳೆ ನಾವು ಪ್ಯಾಕೆಟಿಂದ ಬಾಕ್ಸ್ಗೆ ಹಾಕಿದ ತಕ್ಷಣ ನೀವೇನು ಮಾಡಬೇಕಂದ್ರೆ, ನಿಮ್ಮ ತೊಗರಿಬೇಳೆಯಲ್ಲಿ ಹುಳು ಬೀಳಬಾರ್ದಂತಂದರೆ ಒಣಮೆಣ್ಸಿನ್ಕಾಯಿ 1-2 ತಗೊಂಡು ಮಧ್ಯಕ್ಕೆ ಮುರ್ಕೊಳ್ಳಿ. ಇದರೊಳಗಡೆ ಬೀಜ ಇರುತ್ತಲ್ಲ, ತೊಗರಿಬೇಳೆ ಒಳಗಡೆಗೆ ಹಾಕ್ಬಿಡಿ. ಈ ಥರ ಬರೀ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀರಂತಂದರೆ ನೀವು ಎಷ್ಟು ದಿನ ಇಟ್ಟರೂ ಬೇಗ ಹುಳು ಬೀಳಲ್ಲ ತೊಗರಿಬೇಳೆಯಲ್ಲಿ. ನೋಡಿ, ನಾನು ಬೀಜ ಮಾತ್ರ ಹಾಕ್ಕೊತಾ ಇದ್ದೀನಲ್ಲ, ಸೇಮ್. ಮತ್ತು ಈ ಮೆಣಸಿನ್ಕಾಯಿನೂ ನೀವು ಒಗ್ಗರಣೆಗೆ ಹಂಗೆ ಯೂಸ್ ಮಾಡ್ಕೋಬೋದು. ಬೀಜ ಮಾತ್ರ ಇದರೊಳಗಡೆಗೆ ಹಾಕ್ಕೊಬಿಡಿ. 3ನೇ ಟಿಪ್ಸು, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಬಿಡಿಸ್ಬಿಡ್ಬೇಕು. ಬೆಳ್ಳುಳ್ಳಿ ಎಷ್ಟು ಬೇಕು ಇದಕ್ಕೆ ಒಂದೊಂದು ಲವಂಗ ಚುಚ್ಕೊಳ್ಳಿ. ನೋಡಿ, ನಾನು ಲವಂಗ ಚುಚ್ತಾ ಇದ್ದೀನಂತ ಒಂದು 4-5 ಲವಂಗ ಈ ಥರ ಸೇಮ್ ಚುಚ್ಕೊಬಿಡಿ. ಇದನ್ನು ಇವಾಗ ನಮ್ಮ ಮನೇಲಿ ರೈಸ್ ಅಂತೂ ಇರುತ್ತಲ್ಲ, ಈ ರೈಸ್ ಒಳಗಡೆಗೆ ಬೇಗ ಹುಳು ಬೀಳ್ತಾ ಇದೆ ಅನ್ನೋರು ನೋಡಿ, ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ, ಹುಳು ಬಿದ್ದುಬಿಡುತ್ತೆ. ನೀವು ಈ ಥರ ಬೆಳ್ಳುಳ್ಳಿ ಎಸ್ಲಿಗೆ ಲವಂಗ ಚುಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀರಂತಂದರೆ ನಿಮ್ಮ ರೈಸಲ್ಲಿ ಬೇಗ ಹುಳು ಬೀಳಲ್ಲ ಈ ಥರ ಇಡೋದ್ರಿಂದ. ನೋಡಿ, ನಾನು ಮಿಕ್ಸ್ ಮಾಡಿ ಬಾಕ್ಸ್ ಮುಚ್ಚಳ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ಸು, ನಮ್ಮ ಮನೆಯಲ್ಲಿ ದೋಸೆ ಹಿಟ್ಟಾಗಲಿ ಇಲ್ಲ ಅಂದರೆ ಇಡ್ಲಿ ಹಿಟ್ಟಾಗಲಿ ಹುಳಿ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಇದೆ, ನಂದು ಸ್ವಲ್ಪ ಇತ್ತು, ಇದು ತುಂಬ ಹುಳಿ ಬಂದುಬಿಟ್ಟಿತ್ತು. ಈ ಹಿಟ್ಟನ್ನು ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ನಿಮ್ಮ ಕುಕ್ಕರು ಆ ಹೋಲ್ನ ಕ್ಲೀನ್ ಮಾಡ್ಕೊತಾ ಇರಬೇಕಲ್ವ. ಸ್ವಲ್ಪ ನನ್ನದು ದೋಸೆ ಹಿಟ್ಟಿತ್ತು, ತುಂಬ ಹುಳಿ ಬಂದುಬಿಟ್ಟಿತ್ತು. ಈ ಹಿಟ್ಟನ್ನ ಹಾಕ್ಬಿಟ್ಟು ಸೂಜಿಯಲ್ಲಿ ಸ್ವಲ್ಪ ಹಿಂಗಂತ ಇರಿ, ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಸೇಮ್ ಹಿಂಗಂತ ಅಂದ್ಬಿಟ್ಟು ಮತ್ತೆ ಹಿಟ್ಟು ಹಾಕ್ಕೋಬೇಕು. ಮತ್ತು ಆ ಸೂಜಿನೂ ಪಿನ್ ಆಗಲಿ ಇಲ್ಲ ಸೂಜಿ ಆಗಲಿ ತಗೊಂಡು ಚೆನ್ನಾಗಿ ಹಿಂಗೆ ಅಂದ್ಬಿಟ್ರೆ ಅದರೊಳಗಡೆ ನಾವು ರೈಸು ಬೇಳೆ ಎಲ್ಲ ಕೂಗ್ಸಿರ್ತೀವಲ್ಲ ಅದರೊಳಗಡೆ ಸೇರ್ಕೊಬಿಟ್ಟಿರುತ್ತೆ. ನೀವು ವಾರಕ್ಕೆ 1 ದಿನ ಆದ್ರೂ ದೋಸೆ ಹಿಟ್ಟಿಲ್ಲ ಅಂದ್ರೂ ನಿಂಬೆಹಣ್ಣು ಅಂತೂ ಇರುತ್ತಲ್ಲ, ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಮತ್ತು ಫೋರ್ಸಾಗಿ ನಿಮ್ಮ ಸಿಂಕಲ್ಲಿ ನೀರು ಬಿಡಿ. ಆ ಫೋರ್ಸ್ಗೆ ಏನಾಗುತ್ತೆ, ಒಳಗಡೆ ಏನನ್ನ ಸೇರಿಕೊಂಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ನಾನು ಫೋರ್ಸಾಗಿ ಬಿಡ್ತಾ ಇದ್ದೀನಲ್ಲ ನೀರು, ಆ ಹೋಲ್ ಒಳಗಡೆ ಏನನ್ನ ಗಲೀಜಿದ್ರೆ ನೀಟಾಗಿ ಬಂದುಬಿಡುತ್ತೆ. ನಾನು ಮೊದಲೇ ಹೇಳಿದೆ, ಅಕಸ್ಮಾತ್ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಲ್ಲ ಆ ಟೈಮಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತಗೊಂಡು ಸ್ವಲ್ಪ ರಸ ಹಿಂಡ್ಬಿಟ್ಟು ಸೇಮ್ ನಾನು ಮಾಡ್ದಂಗೆ ಸೂಜಿಯಲ್ಲಿ ಹಿಂಗೆ ಅಂದ್ಬಿಟ್ಟು ಮತ್ತು ಫೋರ್ಸಾಗಿ ನೀರು ಬಿಟ್ಬಿಡಿ. ಹಿಂಗೆ ಮಾಡೋದ್ರಿಂದ ಕೂಡ ನಮ್ಮ ಕುಕ್ಕರ್ದು ಸರಿಯಾಗಿ ವಿಸಿಲ್ ಬರ್ತಾ ಇರಲ್ಲ, ಅದರೊಳಗಡೆ ಏನಾನ ಸೇರ್ಕೊಂಡಿರುತ್ತಲ್ಲ ನೀಟಾಗಿ ಬಂದುಬಿಡುತ್ತೆ. ಲಾಸ್ಟ್ ಟಿಪ್ಸು, ನುಗ್ಗೆ ಸೊಪ್ಪು ತರ್ತೀವಿ, ಎಲೆ ಬಿಡಿಸ್ಕೊಳ್ಳೋದೇ ಕಷ್ಟ ಅಂದ್ಕೊಳ್ಳೋರು ನೋಡಿ, ನುಗ್ಗೆ ಸೊಪ್ಪು ಈ ಥರ ಕಡ್ಡಿ ಹಿಡ್ಕೋಬೇಕು. ಮತ್ತು ಬಾಚಣಿಗೆಯಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ನೋಡಿ, ಎಲೆ ಸಪ್ರೇಟ್ ಆಗಿಬಿಡುತ್ತೆ. ಒಂದೊಂದು ಕಡ್ಡಿ ಹಂಗೆ ಇದ್ದರೆ ಇದನ್ನು ಸಪ್ರೇಟ್ ಮಾಡ್ಕೊಬಿಡಿ. ನೋಡಿ, ತೋರಿಸ್ತಾ ಇದ್ದೀನಿ, ಎಲೆ ನೀಟಾಗಿ ಸಪ್ರೇಟ್ ಆಗಿಬಿಟ್ಟಿದೆಯಲ್ಲ, ಕಡ್ಡಿ ಇರೋದನ್ನು ಸೈಡ್ಗೆ ತೆಗೆದುಬಿಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸ್ವಲ್ಪ ಎಲೆ ನೋಡಿ, ಸುಮ್ಮನೆ ಬಾಚಣಿಗೆ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ಸಾಕು, ಎಲೆ ಸಪ್ರೇಟ್ ಆಗಿಬಿಡ್ತಾ ಇರುತ್ತೆ. ಬಾಚಣಿಗೆನೂ ಅಷ್ಟೇ, ನೀವು ಯೂಸ್ ಮಾಡ್ದಿರಾ ಇರೋದು, ಇವಾಗ ನಾವು ಕೂದಲೆಲ್ಲ ಬಾಚ್ಕೊಳ್ಳೋಕ್ಕೆ ಬಳಸ್ತೀವಲ್ಲ, ಇದನ್ನು ಬಳಸಬಾರ್ದು. ನೀವು ಸಪ್ರೇಟಾಗಿ ಯಾವುದನ್ನು ಒಂದಿದ್ರೆ ಇದರಲ್ಲಿ ಈ ಥರ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೋದು. ನುಗ್ಗೆ ಸೊಪ್ಪು ಬಿಡಿಸೋದು ಕಷ್ಟ ಅಂದ್ಕೊತೀರಲ್ಲ, ಎಲೆ ಸಪ್ರೇಟ್ ಮಾಡೋದು, ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ನೋಡಿ, ಎಲೆ ಸಪ್ರೇಟ್ ಆಗಿದೆ, ಕಡ್ಡಿನೂ ಸಪ್ರೇಟ್ ಆಗಿದೆಯಲ್ವಾ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.